ಜೊತೆಗೆ ತಮ್ಮ ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳೇನಾದ್ರು ಆಗ್ತಾ ಇದೆ ಅಂತ ಅನ್ಸುತ್ತಾ ತಮ್ಗೆ? ಸರ್ ಖಂಡಿತವಲ್ಲ ಸರ್, ನಿರಂತರ ಪ್ರಯತ್ನ ಪಡ್ತಾರೆ. ಒಂದು ತಂಡನೇ ಒಂದು ರಚನೆ ಮಾಡ್ಕೊಂಡು ಅನಿಸುತ್ತೆ. ಈಗ ತಾವು ಗಮನಿಸಿರ್ಬೋದು, ನನ್ನ ಏನು ವಿರುದ್ಧ ಪ್ರಕರಣಗಳ ದಾಖಲಾಗಿದೆ, ಆ ಪ್ರಕರಣಗಳು ಏನು ನಡೀತಿದೆ ಅಂತ ಕೂಡ ಗಮನಿಸಿ ಅದ್ರಲ್ಲಿ ಆಗ್ತಕ್ಕಂಥ ವಿಚಾರ ಕೂಡ ಮಾಧ್ಯಮ ಮೂಲಕ ತಿಳಿಸುವ ನಿಟ್ಟಿನಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಅದು ಚೆಕ್ ಬೌನ್ಸ್ ಕೇಸು 2015 ಇಸು 9 ವರ್ಷದ. ಅದರಲ್ಲಿ ಸಾಮಾನ್ಯವಾಗಿ ಎಲ್ಲ ಕ್ರಿಮಿನಲ್ ಕೇಸ್ ಕೂಡ ಒಂದು ದಿವಸ ಹಾಜರಾಗಲ್ಲ ಅಂತ NPW ಇಶ್ಯೂ ಮಾಡ್ತಾರೆ. ಮುಂದಿನ ದಿನದಲ್ಲಿ ನಾವು ಹೋಗಿ ಒಂದು ಅರ್ಜಿ ಸಲ್ಲಿಸಿದ್ರೆ ಅದು ವಾಪಸ್ ಪಡೆಯೋದು ಈ ಸಾಮಾನ್ಯ ಪ್ರಕ್ರಿಯೆ. ಅಂತ ದೊಡ್ಡ ಇದಲ್ಲ ಬಂಧನ ಭೀತಿಯಾಗಿ ಅಂತ ದೊಡ್ಡ ಸುದ್ದಿ ಸರ್. ಖಂಡಿತವಾಗಿ ಈ ಪ್ರಕರಣ ನನಗೆಲ್ಲ ಬಂಧನ ಭೀತಿ. ಅವರ ಏನು ನನ್ನ ಮೇಲೆ ಕೇಸ್ ಆಗಿರೋ ಕುಮಾರ್ ಅಂತೇಳಿ ಅವ್ರಿಗೂ ಅವ್ರ ವಕೀಲರಿಗೂ ಶಿಕ್ಷೆ ಭೀತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಸೊ ನನಗೆ ದುಡ್ಡು ಕೊಡೋಕ್ಕಿಂತ ಮುಂಚೆನೇ ನನ್ನ ನಂಬಿಸಿ ಚೆಕ್ಕನ್ನು ಪಡೆದು ನಾನು ದಿನಾಂಕನೇ ನಮೂದಿಸಿಲ್ಲ. ಆ ದಿನಾಂಕನ ಅವ್ರ ವಕೀಲರು ನಮೂದಿಸಿದ್ರೆ ನಮೂದಿಸಿ ಓಪನ್ ಚೆಕ್ ಅನ್ನ ಬ್ಯಾಂಕಿಗೆ ಹಾಜರುಪಡಿಸಿ ದುಡ್ಡು ಪಡೆಯ ಪ್ರಯತ್ನ ಪಟ್ಟಿದ್ದಾರೆ. ಸಾಲ ಪಡೆದ ಇಲ್ಲ ಸರ್, ಸಾಲ ಕೇಳಿದಂತ ಸಂದರ್ಭದಲ್ಲಿ ನೋಡಿ ನನ್ನ ಒಂದು ಒಳ್ಳೆತನ ಹೇಗೆ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇವೆಲ್ಲ ಒಂದು ಉದಾಹರಣೆ ಅಷ್ಟೇ. ಆ ಚೆಕ್ ಅನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರು ಮಾಡಿದ್ದಾರೆ. ಓಪನ್ ಚೆಕ್ ಅಲ್ಲಿ ಅವರು ದುಡ್ಡು ಪಡೆಯಕ್ಕೆ ಆಗ್ತಾ ಇದ್ದಾಗ ಅದನ್ನ ಕ್ರಾಸ್ ಚೆಕ್ ಅಂದ್ರೆ ಸುಳ್ಳು ಸೃಷ್ಟಿ ಮಾಡಿ ಚೆಕ್ ಬೌನ್ಸ್ ಕೇಸ್ ಮಾಡಿದ್ರು. ಇದೆಲ್ಲಾನು ಕೂಡ ನಾನು ಆಗ್ಲೇ ನ್ಯಾಯಾಲಯ ಗಮನಕ್ಕೆ ತಂದಿರಲ್ಲ. ಅವರು ರಾಜಿಗೆ ಅವರೇ ಒತ್ತಾಯ ಮಾಡ್ತಾರೆ. ನಾನು ಖಂಡಿತವಾಗಿ ರಾಜಿ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಶಿಕ್ಷೆ ಆಗ್ತಾನೆ ಭಯ ಇರೋದ್ರಿಂದ ಅವ್ರ ವಕೀಲರು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಹೋಗ್ತಾರೆ. ಸೊ ಈಗಾಗಲೇ ಅದು ವಿಚಾರಣೆ ಮುಗಿದು 2 ವರ್ಷಕ್ಕಿಂತ ಹೆಚ್ಚಿನ ಸಮಯ ಆಗಿದೆ. ಸೊ ತೀರ್ಪು ಕೊಡದೇ ಇರೋದ್ರಲ್ಲಿ ಇವ್ರು ತಡ್ಕೊಂಡು ನಿಧಾನಕ್ಕೆ ಅದು ವಿಳಂಬ ಮಾಡ್ತಾ ಇದ್ದಾರೆ. ಹಳೆ ಪ್ರಕರಣಗಳಿಗೆಲ್ಲ ಜೀವ ಕೊಡುವಂತ ಕೆಲಸ ಆಗ್ತಾ ಇದೆಯಾ ಈಗ ಅಂತ ನಿಮ್ಮ ಈ ಒಂದು ಹೋರಾಟ ತೀವ್ರ ಆದ್ಮೇಲೆ? ಖಂಡಿತವಾಗ ಸರ್, ಈಗ ಹಳೆ ಪ್ರಕರಣ ಇಟ್ಕೊಂಡು ನಾನು ತೇಜವಾದ ಮಾಡೋಂಥವ ಮತ್ತೆ ನಾನು ಹೋರಾಟ ಹತ್ತಿಕ್ಕೋ ಪ್ರಯತ್ನಗಳು ನಿರಂತರ ನಡೀತಿದೆ. ಇದು ಮೊದಲಿಂದ ನಡೀತಾ ಇರೋಂಥ ಪ್ರಕ್ರಿಯೆ. ಸೊ ಇದು ಯಾವುದಕ್ಕೂ ಕೂಡ ನಾನು ಎದುರನ್ನಲ್ಲ. ನನ್ನ ಹೋರಾಟ ಏನಿದೆ ಅದು ಮುಂದುವರಿಯುತ್ತೆ. ಈ ಮೂಲಕ ಸ್ನೇಹಮಯಿ ಹೋರಾಟ ನಿಲ್ಲುತ್ತಾ, ಬ್ರೇಕ್ ಆಗುತ್ತಾ ಅಂತ? ಖಂಡಿತವಾಗಲ್ಲ ಸರ್. ನನ್ನ ಜೀವ ಈ ದೇಹದಲ್ಲಿ ಇರೋರು ಕೂಡ ನಾನು ಯಾವುದೇ ರೀತಿ ಹೋರಾಟ ನಿಲ್ಲಿಸಲ್ಲ. ಈಗಾಗಲೇ 2015 ಇಸ್ವಿಯಿಂದ ಪೊಲೀಸರು ನನ್ನ ಹೋರಾಟ ನಿಲ್ಲಿಸೋ ನಿಟ್ಟಲ್ಲಿ ಹಲವಾರು ಪ್ರಯತ್ನಗಳು ಮಾಡಿದ್ರು. ನನ್ನ ಜೈಲಿಗೆ ಹಾಕಿದ್ರು, ಜೈಲಲ್ಲೇ ಬಂದು ಎಚ್ಚರಿಕೆ ಕೂಡ ಕೊಟ್ಟರು. ನೀನು ಮುಚ್ಚಲಿಕ್ಕೆ ಬರ್ಕೊಳ್ಳ ಅಂದ್ರೆ ನಾವು ಆ ಥರ ಮಾಡ್ತೀವಿ, ಈ ಥರ ಮಾಡಿದ್ರೆ ನಾನು ಎದುರಲಿಲ್ಲ. ನಾನು ಜೈಲಲ್ಲಿ ಎತ್ಕೊಂಡು ಹೋರಾಟ ಮಾಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಈಗಲೂ ಕೂಡ ಅವ್ರು ಏನಾದ್ರು ಕುತಂತ್ರ ಮಾಡಿದ್ರು ಕೂಡ ನನಗೇನೋ ಜೈಲಿಗೆ ಹಾಕೋರು ಕೂಡ ಜೈಲಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತೀನಿ ಅಂತ ಹೋರಾಟ ಅಂತೂ ನಿಲ್ಲಿಸಲ್ಲ.